ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗ್ತಾ ಇದ್ದಂತೆ ರಾಜಕೀಯ ಕೆಸರೆರಚಾಟ ಶುರು. ಕಾಂಗ್ರೆಸ್ ಸರ್ಕಾರ ಪಕ್ಕಾ ಪ್ಲಾನ್ ಮಾಡಿ ಅರೆಸ್ಟ್ ಮಾಡಿಸಿದೆ ಎಂದು ಬಿಜೆಪಿ ನಾಯಕರ ವಾಗ್ದಾಳಿ. ಗಬ್ಬಿದ್ದು ನಾರ್ತಾ ಇರುವ ನಿಮ್ಮ ಶಾಸಕರ ಬಾಯನ್ನ ಶುದ್ಧಗೊಳಿಸಿ ಎಂದು ತಿರುಗೇಟು. ಈ ಸುದ್ದಿಗಳನ್ನ ನೋಡೋಣ ವಾಕ್ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ತರಾತುರಿಯಲ್ಲಿ ಮುನಿರತ್ನ ಬಂಧನ ಮಾಡಲಾಗಿದ್ದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಆಡಿಯೋ ಫೋರೋನಿಕ್ಸ್ ಟೆಸ್ಟ್ ಆಗಬೇಕು. ಆಡಿಯೋ ನಿನ್ನೆ ಹೊರಗಡೆ ಬಂದಿದೆ, ಈಗ ಅರೆಸ್ಟ್ ಮಾಡಲಾಗಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಆಡಿಯೋ ಆಗಲೇ ದುಡ್ಡು ಹೊಡೆದವ್ರನ್ನ ಇನ್ನೂ ಮಾಡಲಿಲ್ಲ. ಇದು ಹಳೆ ಒಂದು ಆಡಿಯೋ ಬಂದದ. ಅವರು ಮಾತನಾಡಿದ್ದು ಸರಿ ಅಂತ ನಾನು ಯಾವ ಕಾಲಕ್ಕೂ ಹೇಳುವುದಿಲ್ಲ. ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ನಾನು ಎಂದೂ ಸರಿ ಅಂತ ಹೇಳೋದಿಲ್ಲ. ಅವ್ರು ಮಾತನಾಡಿದರೆ ಅದು ತಪ್ಪನೇ. ಆದರೆ ಇಷ್ಟು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಸರಿಯಲ್ಲ. 100% ದೇಶದ ರಾಜಕಾರಣ ಮಾಡ್ತಾ ಇದೆ. ತರಾತುರಿಯಲ್ಲಿ ಹೋಗಿ ಮುನಿರತ್ನರನ್ನ ಬಂಧಿಸುವ ಅವಶ್ಯಕತೆ ಏನಿತ್ತು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಶಾಸಕ ಮುನಿರತ್ನ ಎಲ್ಲೂ ಓಡಿ ಹೋಗ್ತಿರಲಿಲ್ಲ. 3 ದಿನ ಕೋರ್ಟ್ ಇಲ್ಲ ಅಂತ ಗೃಹ ಸಚಿವರು ಪ್ಲಾನ್ ಮಾಡಿ ಅರೆಸ್ಟ್ ಮಾಡಿಸಿದ್ದಾರೆ. ಈ ಮೂಲಕ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೋರ್ಟ್ಗಳಿಲ್ಲ ಅಂದ್ರೆ ಪ್ರೀ ಪ್ಲಾನಡ್ ಇದೆಲ್ಲ ಪಕ್ಕಾ ಪ್ಲಾನ್ ಮಾಡಿ ಗೃಹ ಇಲಾಖೆಯವರು, ನನಗನ್ಸುತ್ತೆ ಗೃಹ ಸಚಿವರು ಪ್ಲಾನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಾಂದರೆ ಬೈದಿರೋದು ಯಾವತ್ತು ಹಳೇದು ಅವತ್ತು ಕೊಡಬೇಕಾಯ್ತಲ್ಲ. ಶುಕ್ರವಾರನೇ ಸಾಯಂಕಾಲನೇ ಯಾಕೆ ನೋಡಿದ್ದಾರೆ ಇದನ್ನು? 3 ದಿನ ಕೋರ್ಟ್ಗಳಿಲ್ಲ, ಜೈಲು ಕಳಿಸ್ಲೇಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿ ಸಿಎಂ ಅಪಾಯಿಂಟ್ಮೆಂಟ್ ಪಡೆಯುತ್ತಾರಂದ್ರೆ ಏನರ್ಥ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಟಿವಿ 9 ಜೊತೆ ಮಾತನಾಡಿದ ಅವರು, ಇವರೇ ಹೇಳಿ ಕಳುಹಿಸುತ್ತಾರೆ, ಬಂದು ಬಿಡು, ದೂರು ಕೊಟ್ಬಿಡು, ನಾನು ಆಕ್ಷನ್ ತೆಗೆದುಕೊಳ್ತೇನೆ, 3 ದಿನ ಜೈಲಿಗೆ ಕಳಿಸೋಣ ಎಂದು ಪ್ಲಾನ್ ಮಾಡಿ ಬಂಧಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಒಬ್ಬ ಸಾಮಾನ್ಯ ಜನ ಹೋಗಿ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತಗೊಂತಾರೆ ಅಂತಂದರೆ ಅರ್ಥ ಮಾಡ್ಗಳೇ ಅಲ್ಲೇ. ಅಂದರೆ ಪ್ರೀ ಪ್ಲಾನಡು ಇವರೇ ಹೇಳಿ ಕಳಿಸಿರ್ತಾರೆ, ನಾನು ಇಷ್ಟೊತ್ತಿಗಿರ್ತೀನಿ, ಬಂದ್ಬಿಡು, ಕಂಪ್ಲೇಂಟ್ ಕೊಟ್ಬಿಡು, ನಾನು ಆ್ಯಕ್ಷನ್ ತೊಗೊತೀನಿ, ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರವರೆಗೂ ಕೋರ್ಟ್ ಇರಲ್ಲ, ಅವ್ರನ್ನ ಜೈಲಿಗೆ ಕಳ್ಸೋಣ ಅಂತೇಳಿ ಪ್ಲಾನ್ ಮಾಡಿ ಅವರೇ ಮಾಡಿರುವಂಥ ಹುನ್ನಾರ. ಮುನಿರತ್ನ ಧ್ವನಿ ಅವರದ್ದೋ ಅಲ್ಲವೋ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದು ಶಾಸಕ ಅಶ್ವತ್ಥ ನಾರಾಯಣ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಆಡಿಯೋವನ್ನ FSLಗೆ ಕಳುಹಿಸಿ ವರದಿ ಪಡೆಯಲಿ, ಆಗ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತಂದ್ರು. ನೋಡಿ, ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಬಹಳ ಮುಖ್ಯ ಪ್ರಶ್ನೆ. ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಶಾಸಕ ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜಾತಿ ಧರ್ಮ ವ್ಯಕ್ತಿಗತ ನಿಂದನೆಯನ್ನ ಬಿಜೆಪಿ ಖಂಡಿಸುತ್ತದೆ. ಯಾರೇ ಮಾತನಾಡಿದ್ರೂ ಅವರನ್ನ ನಾವು ಬೆಂಬಲಿಸುವುದಿಲ್ಲ. ಈ ಬಗ್ಗೆ ಪಕ್ಷದ ಹಿರಿಯರ ಗಮನಕ್ಕೆ ತರ್ತೀನಿ ಅಂತಂದ್ರು. ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾನೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಖಂಡಿಸ್ತದೆ. ಅಂಥವ್ರು ಯಾರೇ ಮಾತಾಡಿದ್ರು ಅವರನ್ನು ನಾವು ಬೆಂಬಲಿಸೋದಿಲ್ಲ. ಬಿಜೆಪಿ ಶಾಸಕ ಮುನಿರತ್ನ ಆಡಿಯೋ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರನ್ನ ಎಳೆತಂದಿರೋ ಮಾಜಿ ಸಂಸದ ನಿಮಗೆ ಕಿವಿ ಕೇಳ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇಷ್ಟೇ ಅಲ್ಲದೆ ಮುನಿರತ್ನ ಆಡಿರೋ ಮಾತು ಮಹಿಳಾ ಕುಲಕ್ಕೆ ಅಪಮಾನ ಅಂತ ಬೆಂಕಿ ಉಗುಳಿದ್ದಾರೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ತಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಅಂತಕ್ಕಂಥ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಮುನಿರತ್ನ ಆಡಿಯೋದಲ್ಲಿ ಜಾತಿ ನಿಂದನೆ ಮಾಡಿರೋ ಅಂಶಗಳಿವೆ ಎಂದು ಸಚಿವ HC ಮಹದೇವಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ದಲಿತ ಸಮುದಾಯದ ಬಗ್ಗೆ ಬಿಜೆಪಿ ಶಾಸಕ ಕೀಳು ಮಟ್ಟದ ಭಾಷೆ ಬಳಸಿದ್ದಾರೆ.
ಮನುವಾದದ ಮನಸ್ಥಿತಿ ಬಗ್ಗೆ ಬಿಜೆಪಿ ನಾಯಕರು ಉತ್ತರಿಸಲಿ ಅಂತ ಆಗ್ರಹಿಸಿದ್ದಾರೆ. ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಮನುವಾದದ ಮನಸ್ಸಲ್ವಾಗಿ ಮಾತಾಡೋದು. ಶಾಸಕ ಮುನಿರತ್ನ ಆಡಿಯೋ ಕುರಿತು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಬಿಜೆಪಿ ಕಾಲೆಳೆದಿದ್ದಾರೆ. ಬಾಯಿ ತೆರೆದರೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿಗರೇ, ಮೊದಲು ಗಬ್ಬೆದ್ದು ನಾಡ್ತಿರುವ ನಿಮ್ಮ ಶಾಸಕ ಮುನಿರತ್ನ ಅವರ ಬಾಯಿ ಶುದ್ಧ ಮಾಡಿ, ನಂತರ ಊರಿಗೆ ಬುದ್ಧಿ ಹೇಳಿ. ಗೋಂಡಾ ಪ್ರವೃತ್ತಿಯ ಮುನಿರತ್ನ ಎದುರು ನಿಂತು ಮಾತಾಡೋ ಧೈರ್ಯ ಇದ್ಯಾ ಎಂದು ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಘಟಕವು ಟ್ವೀಟ್ ಮಾಡಿ ಒಕ್ಕಲಿಗರ ಕುಲ ತಿಲಕ ನಾನೇ ಅನ್ನುವ ಎಚ್ಡಿಕೆ ಅವರೇ ಎಲ್ಲಿದ್ದೀರಿ ಅಂತ ಪ್ರಶ್ನಿಸಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಎಚ್ಡಿ ಕುಮಾರಸ್ವಾಮಿ, ಕ್ರಮ ತೆಗೆದುಕೊಳ್ಳಬೇಕಿರೋದು ಸರ್ಕಾರ, ನಾನಲ್ಲ. ಭ್ರಷ್ಟ ವ್ಯವಸ್ಥೆಗೆ ನಾನು ಬೆಂಬಲ ಕೊಟ್ಟಿಲ್ಲ ಎಂದಿದ್ದಾರೆ. ನನ್ನೇ ಯಾಕೆ ಕೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು? ಈ ರೀತಿಯ ಘಟನೆ ನಡೆದಿದ್ರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ. ನಾನೇನು ಕ್ರಮ ತಗೊಳಕ್ಕಾಗತ್ತಾ?